ಅಖಿಲ ಅನಿಸ್ತದೆ, ಒಳ್ಳೆ ಮಜಾ ಕೊಡುತ್ತೆ. ಆದ್ರೆ ಈ ಕಥೆಯಲ್ಲಿ ಒಂದು ಮೋರಲ್ ಇದೆ. ಹೆಣ್ಮಕ್ಳು ಇವಾಗ ಎಷ್ಟೇನ ತಪ್ಪುದಾರಿ ಇಡ್ತಾ ಇದ್ದಾರೆ, ಬೇರೆಯವರು ಇವನ್ನ ಯಾವ ರೀತಿ ಪಟಾಯಿಸ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಹೇಳಿದ್ದಾರೆ ಪ್ರವೀಣ್ ನಾಯ್ಕ ಅವರು. ತಪ್ಪು ಮಾಡಬಾರದು, ಮಾಡಿದ ಮೇಲೆ ರಿಯಲೈಸೇಷನ್ ಏನಿರಲ್ಲ, ಶಿಕ್ಷೆ ಆಗಲೇಬೇಕು ಅನ್ನೋದು ಇದೆ. ತಪ್ಪು ಮಾಡಬಾರದು ಅಂತ ಪ್ರವೀಣ್ ನಾಯ್ಕ ಅವರು ಹೇಳಿದ್ದಾರೆ. ಹೆಣ್ಮಕ್ಳು ಈ ಸಿನಿಮಾ ನೋಡಿ ನಾವು ಈ ದಾರಿ ಇರಬಾರದು, ತಪ್ಪು ಮಾಡಬಾರದು ಅನ್ನೋದು ಹೇಳ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಎನಿವೇ ಇಟ್ ಇಸ್ ಒಂದು ಫುಲ್ ಮಸಾಲಾ ಫಿಲ್ಮ್, ಎಲ್ಲರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸಿನಿಮಾ ನಾನು ನೋಡಿದ್ದು ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಥಿಯೇಟರ್ಗೆ ಬಂದು ನೋಡಿ ತುಂಬಾ ಖುಷಿ ಆಯ್ತು, ತುಂಬಾ ನೆನಪುಗಳು ಬಂತು. ಅಂಡ್ ನಂಗೆ ಒಂದು ಎಮೋಷನಲ್ ಮೂವಿ ಅಂತ ಅನ್ಸ್ತು. ಅಂದ್ರೆ ಒಂದು ಹೀರೋಯಿನ್ ಎಲ್ಲ ಪಾತ್ರಗಳಿಗೂ ನೀವು ರಿಲೇಟ್ ಮಾಡ್ಕೋಬಹುದು. ನನ್ನ ಫ್ರೆಂಡ್ಸ್ ಈ ತರ ಅಥವಾ ಹೌದಲ್ವಾ ಈ ತರ ಒಂದು ಪರ್ಸನ್ ಲೈಫಲ್ಲಿ ಆದ್ರೆ ಹೇಗಿರುತ್ತೆ ಅಂತ. ಸೊ ಒಂದು ಪಿಕ್ಟೋರಿಯಲ್ ಫಾರ್ಮ್, ಒಂದು ಸಿನಿಮಾ ಫಾರ್ಮ್ಯಾಟ್ ಅಲ್ಲಿ ನೋಡಿದಾಗ ಇನ್ನೂ ಅದು ಮೆಸೇಜ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಕೇಳಿರ್ತೀವಿ ಜನ ಎಲ್ಲಿರೋದು ಹೀಗಿರ್ಬೇಕು ಆಗಿರ್ಬೇಕು ಲೈಫ್ ಅಲ್ಲಿ ಅಂತ, ಬಟ್ ಒಂದು ಹೆಂಗ್ ಸಿನಿಮಾ ಶುರು ಆಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಹೇಗ್ ಕನ್ಕ್ಲೂಡ್ ಆಗುತ್ತೆ ಅಂತ ನೋಡಿದಾಗ ಒಂದು ಇಮೋಷನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಫಸ್ಟ್ ನೋಡೋಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೆ, ಯಾಕಂದ್ರೆ ನಾವು ಪಿವಿಆರ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಬಟ್ ಈ ತರ ಸಂತೋಷ್ ಥಿಯೇಟರ್ ಬಂದು ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಥಿಯೇಟರ್ನ. ಸೊ ವೆರಿ ಹ್ಯಾಪಿ, ವೆರಿ ನಾಸ್ಟಾಲ್ಜಿಕ್. ಸಿನಿಮಾ ನೋಡ್ತಾ ಇರೋರ್ಗೆ ನಾನು ಹೇಳೋದೊಂದೇ, ಐ ಥಿಂಕ್ ಅಖಿಲನ ಒಂದ್ಸತಿ ನೋಡಿದ್ರೆ ನಿಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ ಲೈಫ್ ಅಲ್ಲಿ ಅಂತ ಅನ್ಸುತ್ತೆ. ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ದಟ್ಸ್ ಇಟ್. ಸೊ ಧರ್ಮ ಅವ್ರ ಕ್ಯಾರೆಕ್ಟರ್, ನನ್ಗೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಸಿನಿಮಾದಲ್ಲಿ. ಅವರು ರಿಸರ್ವ್ಡ್ ಆಗಿ, ಎಲ್ಲೂ ಓವರ್ ಆಗಿ ಏನು ಮಾಡ್ದೇನೆ ರಿಸರ್ವ್ಡ್ ಆಗಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಬಿಹೈಂಡ್ ದ ಸೀನ್ಸ್ ಎಲ್ಲ ನಾನು ನೋಡಿರೋದ್ರಿಂದ ಎಷ್ಟೆಲ್ಲ ನಮ್ ಪ್ರಿಪರೇಷನ್ ಇರ್ತಿತ್ತು. ಅಂಡ್ ಒಂದು ಡೈರೆಕ್ಟರ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಅಥವಾ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದು. ಸೊ ಇಟ್ಸ್ ನೈಸ್ ಟು ಸಿ ದ ರಿಸಲ್ಟ್ ಆನ್ ಸ್ಕ್ರೀನ್. ಅಂಡ್ ಧರ್ಮ ಮತ್ತೆ ನಿಖಿತಾ ಅವ್ರ ಕ್ಯಾರೆಕ್ಟರ್ ಮತ್ತೆ ಸುಮಾರು ಜನರ ಕ್ಯಾರೆಕ್ಟರ್ ನಿಮ್ ಮನ್ಸಲ್ಲಿ ಉಳಿಯುತ್ತೆ ಅಂತ ಅನ್ಕೋತೀನಿ ಸಿನಿಮಾ ನೋಡ್ತಾ.